ಬರ್ಮ ಸುರಭಿ. ಸುರಭಿ ಆಯ್ಕೆ ಜಾನಕಿಯಮ್ಮ ಅವರ ಗಾಯನ, ರಾಜನ್ ನಾಗೇಂದ್ರ ಅವರ ಸಂಗೀತ, ಉದಯ್ ಶಂಕರ್ ಅವರ ಸಾಹಿತ್ಯ. ಗಾಳಿ ಮಾತು ಚಿತ್ರದಿಂದ ಒಮ್ಮೆ ನಿನ್ನನ್ನು ಕರೀರಾ. ಒಮ್ಮೆ ಚಪ್ಪಾಳೆ ಕೊಡಿ. ಒಮ್ಮೆ ನಿನ್ನನ್ನು ಕಣ್ತುಂಬ ಕಾಣುವ ಸೇಲ್ಲಿರುವೆ. ಒಮ್ಮೆ ನಿನ್ನನ್ನು ಕಣ್ತುಂಬ ಕಾಣುವ ಸೇಲ್ಲಿರುವೆ. ಭುವಿಯೆಲ್ಲೋ ಬಾನಲ್ಲೋ ಇನ್ನೆಲ್ಲೋ ನಾ ಕಾಣೆ. ಒಮ್ಮೆ ನಿನ್ನನ್ನು ಕಣ್ತುಂಬ ಕಾಣುವ ಸೇಲ್ಲಿರುವೆ. ಅರಳಿರುವ ಹೂವಿನಲ್ಲಿ ನಿನ್ನ ನೋಟವಾ, ಹರಿಯುತ್ತಿಹ ನೀರಿನಲ್ಲಿ ನಿನ್ನ ಓಟವಾ, ಇಂಪಾದ ಗಾನದಲ್ಲಿ ನಿನ್ನ ಮನದ ಭಾವವಾ, ಮಳೆ ಬಿಲ್ಲ ಬಣ್ಣದಲ್ಲಿ ನಿನ್ನ ಅಂದವಾ, ನವಿಲಾಡೋ ನಾಟ್ಯದಲ್ಲಿ ನಿನ್ನ ಚಂದವಾ, ತಂಪಾದ ಗಾಳಿಯಲ್ಲಿ ನೀನಾಡೋ ಆಟವಾ. ದಿನವೆಲ್ಲ ನಾ ಕಂಡೆ, ನಾ ಕಂಡು ಬೆರಗಾದೆ. ಒಮ್ಮೆ ನಿನ್ನನ್ನು ಕಣ್ತುಂಬ ಕಾಣುವ ಸೇಲ್ಲಿರುವೆ. ಭುವಿಯೆಲ್ಲೋ ಬಾನಲ್ಲೋ ಇನ್ನೆಲ್ಲೋ ನಾ ಕಾಣೆ. ಒಮ್ಮೆ ನಿನ್ನನ್ನು ಕಣ್ತುಂಬ ಕಾಣುವ ಎಲ್ಲಿರುವೆ. ಇಷ್ಟು ಚಪ್ಪಾಳೆ ಕೇಳಿದ ತಕ್ಷಣ ಗೊತ್ತಾಗಬೇಕು ಹೇಗೆ ಹಾಡಿದ್ರಿ ಅಂತ. ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಇದು ನಮಗೆ ಬರೀ ಒಬ್ಬರು ಗಾಯಕಿ ಹಾಡ್ತೀರ ಅಂತ ಅನ್ನಿಸ್ತಿಲ್ಲ. ಚಿತ್ರ ನೋಡ್ತಾ ಇದ್ವಿ ನಾವು. ನಮಗೇನೆಂದರೆ ಸಾಧಾರಣವಾಗಿ ನಾನು ಯಾವಾಗಲೂ ಈ ಥರ ಈ ಸೀಟ್ನಲ್ಲಿ ಕೂತಾಗ ಯೋಚನೆ ಆಗುತ್ತೆ, ಈ ವಯಸ್ಸಿನವ್ರಿಗೆ ಒಂದು ಪ್ರಬುದ್ಧವಾದಂಥ ಒಂದು ಪ್ರೇಮ ಪ್ರಸಂಗದ ಗೀತೆ ಇದ್ದಾಗ ಹೇಗಪ್ಪ ಅರ್ಥ ಮಾಡ್ಕೋತಾರೆ. ಯಾಕೆಂದರೆ ಈ ವಯಸ್ಸಿನವ್ರಿಗೆ ಅದು ನಿಜವಾಗ್ಲೂ ಅರ್ಥ ಆಗುತ್ತೋ ಇಲ್ಲ, ಹೇಳ್ತಾರೆ ಅರ್ಥ ಆಯಿತು ಅಂತ. ಫಸ್ಟ್ ಶಾರ್ಟೇನೆ ಸಿಕ್ಸರು, ಆ ಸಸ್ಟೈನ್ ಮಾಡಿದ್ರಲ್ಲ ಮೊದಲನೇ ಸ್ವರ, ಅದು ಹೇಳಿದ್ದು ಒಂದು ಚೂರು ಕೂಡ ಆಚೀಚೆ ನಡಿದ್ದೇನೆ, ಅದೆಷ್ಟು ಚೆನ್ನಾಗಿ ಸಸ್ಟೈನ್ ಆಯಿತು. ತುಂಬ ಚೆನ್ನಾಗಿ ಹಾಡಿದ್ರಮ್ಮ. ವೆರಿ ಡ್ರಮ್ಯಾಟಿಕ್ ಸಿಂಗಿಂಗ್ ಅಂತ ನಾನು ಹೇಳೋದು. ಅದು ಇಟ್ಸ್ ವೆರಿ ಇಂಪಾರ್ಟೆಂಟ್. ಫಿಲ್ಮ್ ಪ್ಲೇಬ್ಯಾಕ್ ಸಿಂಗಿಂಗ್ಗೆ ಬರೀ ಹಾಡಂತಲ್ಲ, ಯಾರೋ ನಾಯಕಿ ಮೇಲೆ ಬೀಳೋವಂಥ ಧ್ವನಿಯಾಗಿರೋದ್ರಿಂದ ಆ ಥರ ಹಾಡಬೇಕಾಗುತ್ತೆ. ತುಂಬ ಚೆನ್ನಾಗಿ ಹಾಡಿದ್ರಿ, ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಟೇಕ್ ಆಫ್ ಅಂತೀವಲ್ಲ, ಟೇಕ್ ಆಫ್ ಏರ್ಕ್ರಾಫ್ಟ್ ಹೋಗೋದು ಅಷ್ಟು ಚೆನ್ನಾಗಿತ್ತು. ನೀನು ಸ್ಟಾರ್ಟ್ ಮಾಡಿದ ಆ್ಯಂಡ್ ಫಿನಿಷಿಂಗ್ ನೋಟ್ ಆಲ್ಸೋ ಕೊನೆಗೆ ಸಸ್ಟೈನ್ ಮಾಡಿದೆಯಲ್ಲ, ತಾನ್ಪುರ ಶ್ರುತಿ ಮಾಡ್ಕೋಬಹುದು. ಅಷ್ಟು ಪರ್ಫೆಕ್ಟ್ ಆಗಿತ್ತು. ದಟ್ ಫಸ್ಟ್ ಶಜ್ಮಾ, ಮೈ ಗಾಡ್, ಹೇಗೆ ಕರೆಕ್ಟ್ ಮೆಷೀನ್ ಹಾಕಿದ ಹಾಗೆ ಪರ್ಫೆಕ್ಟ್ ಲೈನ್ ಈಸ್ ಲೈನ್, ಸ್ಟ್ರೇಟ್ ಲೈನ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.